ಯಾಕಮ್ಮ ಅಷ್ಟ್ ಟೆನ್ಷನ್ ಮಾಡ್ಕೊಂಡಿದ್ಯಾ? ನಡಿಬೇಕು ಅಂತಿದ್ರೆ ನಡ್ದೆ ನಡೆಯುತ್ತೆ, ನಡಿಬಾರ್ದಂತಿದ್ರೆ ಯಾವತ್ತೂ ನಡೆಯಲ್ಲ. ಅದಕ್ಕೆ ನಾವೇನಾರು ಆಗ್ಬೇಕು ಅಂತ ಅನ್ಕೊಂಡಿದ್ ಮಾತ್ರಕ್ಕೆ ಅನ್ಕೊಂಡಿದ್ದೆಲ್ಲ ನಿಜ ಆಗಲ್ಲ ಅಮ್ಮ. ನೀನ್ ಸುಮ್ನಿರೋ. ಈಗಾಗ್ಲೇ ಏನ್ ನಡ್ತಿದ್ಯೋ, ಯಾಕೆ ನಡ್ತಿದ್ಯೋ ಆ ಒಂದು ಅನುಮಾನದಿಂದಾನೇ ತಲೆ ಕೆಡ್ತಾ ಇದೆ. ಅದ್ರ ಮಧ್ಯದಲ್ಲಿ ನಿಂದೇನೋ. ಅಲ್ನೋಡು, ವೈದೇಹಿ ಬಂದ್ಲು. ಅಮ್ಮ ವೈದೇಹಿ, ಸತ್ಯ ಬಂದ್ಯಲ್ಲ? ಅಪ್ಪ, ಶ್ರೇಯ ಒಳಗ್ ಹೋದ್ಲು ತಾನೆ? ಏನ್ ಹೋಗೋದು? ನನ್ ತಲೆ ಒಳಗ್ ಹೋಗಿದ್ದು ವೈದೇಹಿ. ಗೊತ್ತಿತ್ತು ಮತ್ತೆ ನೀನೇ ವಾಪಸ್ ಬರ್ತೀಯ ಅಂತ. ಬಿಟ್ಟೋದ ಸುಲಭ ಅಲ್ಲ ಅಕ್ಕ, ಮತ್ತೆ ಹೋಗಿ ಸೇರೋದು. ಏಯ್, ನೀನ್ ಮಲ್ಕೊಡು. ಒಳಗ್ ಹೋಗ್ದೆ ಯಾಕೆ ಹಾಗೆ ಬಂದೆ? ಅಷ್ಟಕ್ಕೂ ಹೋಗಕ್ ಬಿಟ್ರೆ ಅಲ್ವಮ್ಮ ಹೋಗೋದಿಕ್ಕೆ? ಯಾರದು? ಇಷ್ಟೆಲ್ಲ ನಡೀತು. ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡ್ಬಿಟ್ಟೆ, ಒಳ್ಳೇದಾಯ್ತು. ಇಲ್ಲ ಅಂದಿದ್ರೆ ಎಲ್ಲರೂ ಸಿಕ್ಕಾಕೋತಿದ್ವಿ. ಎಂತ ಕೆಲ್ಸ ಆಗೋಯ್ತು ಪಾಪ. ಅಲ್ ವೈದೇಹಿ ಎಷ್ಟು ಆತಂಕ ಪಡ್ತಿದ್ದಾಳೋ ಏನೋ. ವೈದೇಹಿ ಅಕ್ಕಂಗಿಂತ ಪಾಪ ಅಜ್ಜಿಗೆ ಟೆನ್ಷನ್ ಆಗಿದೆ ಅನ್ಸುತ್ತೆ. ತಗೋ. ಶ್ರೇಯಾ, ಹಾಲ್ ತಗೊಳಮ್ಮ. ಇನ್ನು ಯಾಕೆ ಮುಸ್ಕಾಕೊಂಡಿದ್ಯಾ? ತೆಗಿ. ಮುಸ್ಕ್ಯಾಕ್ ತೆಗಿಬೇಕು ಹೇಳಿ? ಇನ್ಯಾಕ್ ಮುಸ್ಕೊಂಬೇಗ್ರೆ? ಹೋಮ ಮುಗ್ದೋಯ್ತಲ್ಲ. ಮೊದ್ಲೇ ಸರಿಯಾಗಿ ಗಾಳಿ ಆಡಲ್ಲ. ಎಷ್ಟೊತ್ತು ಅಂತ ಹೀಗೆ ಇರ್ತೀಯ? ಎಲ್ಲಿ ತೆಗಿ. ಬೇಡ ಎಂದು. ಯಾಕೋ, ನಿನ್ ಹೆಂಡತಿ ಮುಖ ನಾವು ನೋಡ್ಬಾರ್ದಾ? ದಿನ ನೋಡ್ತಾ ಇರೋ ಮುಖ ಅಲ್ವಾ? ಈ ಮುಖ ಆ ಮುಖ ಅಲ್ಲ ಇಂದು. ಈ ಮುಖ ಆ ಮುಖ ಅಲ್ಲ ಅಂದ್ರೇನು? ಅಪ್ಪಿತಪ್ಪಿ ಇದು ಶ್ರೇಯಾ ಅಲ್ವಾ? ಹೇಗೆ? ಇಂದು ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ? ಅರ್ಥ ಆಯ್ತು ಕಣ. ಒಂದ್ಸಲ ಮುಸುಕ್ ಹಾಕಿ ಮತ್ತೆ ತೆಗಿಬೇಕಾದ್ರೆ ಮೊದ್ಲು ನೀನೇ ನೋಡ್ಬೇಕು ಅಂತ ಇದೆಯಾ? ಅಷ್ಟೇ ಅಲ್ವಾ?
ಹೆಜ್ಜೆ ಮುಂದೆ ಇಟ್ರು ಹತ್ರ ಆಗ್ತೀವಿ, ಹಿಂದೆ ಇಟ್ರು ಹತ್ರ ಆಗ್ತೀವಿ. ನಾನಲ್ಲ, ಹಾಲು. ಹಾಲು. ತಪ್ಪು. ನಾನಲ್ಲ, ಹಾಲು. ಹಾಲು. ಲಂಕೆಗೆ ಲಂಕಿಣಿ ಕಾವಲಾಗಿರೋ ತರ ಇವ್ರಿ ರೂಮ್ ಕಾವಲಾಗಿದಾರಲ್ಲ. ಆ ಲಂಕೆ ಸುಟ್ಟೋದಂಗೆ ಇಲ್ಲಿ ನನ್ನ ಮೊಮ್ಮಗಳು ಜೀವನ ಸುಟ್ಟೋಗ್ತಿದ್ಯಲ್ಲ. ದೇವ್ರೇ, ಇವಳೆಲ್ಲಿ ಹೋದ್ಲೋ? ಆ ಕಡೆ ಹೋಗು. ನಾನು ಹೋಗಲ್ಲ. ಹೋಗು ಆ ಕಡೆ ಹೋಗು. ಏಯ್ 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 ಹೇಳು ಹೇಳು. ನಿಂಗ್ ಹೇಗೆ ನಿದ್ದೆ ಬರುತ್ತೆ? ಯಾಕಜ್ಜಿ? ಅಲ್ಲವಳು ನಿನ್ ಗಂಡನ್ ಜೊತೆ ರೂಮಲ್ಲಿದ್ರೆ ನಿಂಗ್ ಹೇಗೆ ನಿದ್ದೆ ಬರುತ್ತೆ? ಈಗ ನಾನೇನ್ ಮಾಡ್ಲಿ? ನಾನೇನ್ ಹೋಗಲ್ಲ ಅನ್ನ. ಈಗ್ಲೂ ಕಳ್ಸಿ ಹೋಗ್ಬೇಕಾದ್ರೆ ಹೋಗ್ತೀನಿ. ಅಯ್ಯೋ ಶ್ರೇಯಕ್ಕ, ಅಲ್ಲಿ ಕಳ್ಸೋ ಅವಕಾಶ ಇದ್ದಿದ್ರೆ ಅಜ್ಜಿ ಇಲ್ಲಿವರೆಗೂ ಸುಮ್ನೆ ಇರ್ತಿದ್ರಾ? ಅದಕ್ಕೆ ಸರಿಯಾದ ಸಮಯದಲ್ಲಿ ಇರ್ಬೇಕಾದ ಜಾಗದಲ್ಲಿ ಇಲ್ದೆ ಹೋದ್ರೆ ಮತ್ತೆ ಆ ಜಾಗಕ್ಕೆ ಹೋಗೋದ್ ತುಂಬಾ ಕಷ್ಟ. ಏಯ್, ನೀನ್ ಬಾಯಿ ಮುಚ್ಕೊಂಡ್ ಮಲ್ಕೋ ಮಲ್ಕೋ. ತಾಲೆ ಹರಟೆ. ನನ್ ಕರ್ಮ ನಿನ್ ಕರ್ಮ. ಆ ಯಮ್ಮ ನೋಡಿದ್ರೆ ಆ ರೂಮನ್ ಬಿಟ್ಟೇ ಹೋಗ್ತಾ ಇಲ್ಲ. ನಿನ್ನನ್ ಒಳಗ್ ಹೇಗ್ ಕಳ್ಸೋದು ಅಂತ ಗೊತ್ತಾಗ್ತಾ ಇಲ್ಲ. ಅತ್ತೆ, ನೀವ್ ಯಾಕೆ ಚಿಂತೆ ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ನ್ಯಾಯವಾಗಿ ಏನೋ ಹೇಳಕ್ ಹೋಗಿ ಅವನ್ ಕಡೆ ಯಾಕೆ ನೋಡ್ತೀಯಾ? ಯಾಕಂದ್ರೆ ಅವತ್ ಮದ್ವೆಲ್ ನಡ್ತಿರೋದು ಇವನು ಗೊತ್ತಿಲ್ವಲ್ಲ. ನಿನ್ ತಲೆ, ನಿನಗಿಂತ ಅವನಿಗೆ ಜಾಸ್ತಿ ಗೊತ್ತು. ನಿದ್ದೆ ಮಾಡಿದಾನೆ, ನೀನ್ ಹೇಳು. ಯಾಕೆ ನಿಂತ್ಕೊಂಡ್ಬಿಟ್ಟೆ ಊರ್ಮಿಳಾ? ಹೋಗು. ಇಲ್ಲಿ ನಿನ್ನ ತಡೆದು ನಿಲ್ಸೋರು, ನಿನ್ನನ್ನು ನಿರ್ಬಂಧಿಸೋರು ಯಾರೂ ಇಲ್ಲ. ಆದ್ರೆ ಒಂದು ಕಥೆ ಹೇಳ್ತೀನಿ, ಕೇಳಿಸ್ಕೊಂಡು ಹೋಗು. ಒಂದು ಹುಡುಗಿ 10ನೇ ತರಗತಿ ಪರೀಕ್ಷೆ ಬರೆದ್ಲು. ನಾಳೆ ಬೆಳಗ್ಗೆ ಪರೀಕ್ಷೆ ಫಲಿತಾಂಶ ಬರುತ್ತೆ ಅಂತ ಫೇಲ್ ಆಗ್ತೀನಿ ಅನ್ನೋ ಭಯದಲ್ಲಿ ರಾತ್ರಿನೇ ಆ ಹುಡುಗಿ ಆತ್ಮಹತ್ಯೆ ಮಾಡಿಕೊಂಡ್ಲು. ನನಗ್ಯಾಕೆ ಹೇಳ್ತಿದ್ದೀರಾ ಈ ಕತೆನ? ನಾನೇನು 10ನೇ ಕ್ಲಾಸ್ ಸ್ಟೂಡೆಂಟ್ ಅಲ್ವಲ್ಲ. ಆಕೆಗಿಂತ ಬುದ್ಧಿಹೀನಳು. ನಿಜ, ನೀನು ಎಷ್ಟು ಬುದ್ಧಿಹೀನಳು ಅಂತ ನಾನು ಹೇಳಿದ್ ಕೇಳಿಸ್ಕೊಂಡ್ಮೇಲೆ ನಿರ್ಧರಿಸ್ಕೊ. ನಾನು ಯಾವಾಗ್ಲೂ ಇದೇ ತರ ಇರೋದಿಲ್ಲ. ಒಂದಲ್ಲ ಒಂದಿನ ಗುಣ ಆಗಿ ನಮ್ಮಿಬ್ರಿಗೂ ವಾರಸ್ದಾರ ಹುಟ್ಟಿದ್ರೆ ನೀನ್ ಈ ಮನೆಗೆ ಮಹಾರಾಣಿ ಆಗ್ತೀಯ. ಅದೇ ಬೇರೊಬ್ಬ ವಾರಸ್ದಾರನಿಗೆ ತಾಯಿ ಆದ್ರೆ ಈ ಮನೆಗೆ ರಾಣಿ ಆಗೋ ಅರ್ಹತೆನೆ ಕಳ್ಕೊಳ್ತೀಯ. ಇದು ನೀನು ಹೊರಟೋಗ್ತೀಯ ಅಂತ ಭಯದಿಂದ ಹೇಳ್ತಾ ಇಲ್ಲ. ಸದಾ ಆಸ್ತಿ, ಅಂತಸ್ತು, ಕೀರ್ತಿ, ಯಶಸ್ಸಿಗೋಸ್ಕರ ಪರದಾಡೋಂಥವಳಲ್ವಾ ನೀನು? ಲೇ ತೆಗಿಯೇ. ತೆಗೀತಿದ್ದೀನಿ ಅಜ್ಜಿ. ನಿನ್ ಕೈ ಮುಗಿತೀನಿ, ಬಾಗಲ್ ತೆಗಿಯೇ ತೆಗಿಯೇ. ವೈದೇಹಿ, ಏ ಅಲ್ಲಲ್ಲ, ಮೇಲೆ. ಹಾಗೆ ಇವಾಗ ಹೇಳಿ. ನಿನ್ ಕಾಲಿಗೆ ಬೀಳ್ತೀನಿ, ತೆಗಿಯೇ.
ಹಾಗಲ್ಲ, ನಾನ್ ತೆಗಿತೀನಿ, ನೋಡ್ತಾ ಇರು. ಆ, 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 ಆ. ನೋಡ್ತಾ ನಿಂತಿದ್ಯಲ್ಲೇ. ಹಾಗಲ್ಲ, ನಾನ್ ಮಾಡ್ತೀನಿ. ಬಾಯ್ ಕಡೆ. ಆ, ಆ. ಯಾರದು? ಅಶಿಶು, ನೀವಾ ಬಿಗ್ರೆ? ಏನೋ ದೇವಾಂಶ್? ಇಂದು ಏನು ಇಲ್ಲ ಬಿಡು. ಗುಡ್ ನೈಟ್. ಗುಡ್ ನೈಟ್. ಬಾಯ್. ದೇವ್ರೇ, ಈ ಕಷ್ಟ ನನ್ ಶತ್ರುಗೂ ಬರ್ಬಾರ್ದಪ್ಪ. ಬೀಗ್ರೆ, ಮತ್ತೆ ನೀವಿಲ್ಲೇನ್ ಮಾಡ್ತಿದ್ದೀರಾ? ಅದು ನಂಗೆ ಸಿಕ್ಕಾಪಟ್ಟೆ ತಲೆ ನೋತಾಯ್ತು. ಶ್ರೇಯಾ ಹತ್ರ ಟ್ಯಾಬ್ಲೆಟ್ ಇಸ್ಕೊಳ್ಳೋಣ ಅಂತ ಬಂದೆ. ಅಯ್ಯೋ, ಇದೇನ್ ಬೀಗ್ರೆ, ಮಕ್ಕಳನ್ನ ಡಿಸ್ಟರ್ಬ್ ಮಾಡ್ತಾರಾ? ನೀವಿಲ್ಲೇ ಇರಿ, ನಾ ತಗೊಂಡ್ ಬರ್ತೀನಿ. ಹಾ, ಅಯ್ಯೋ ಅಯ್ಯೋ, ಎತ್ಕೊಳ್ಳಿ ಎತ್ಕೊಳ್ಳಿ. ಇದೆಲ್ಲ ಯಾಕೆ ಬೇಗ್ರೆ? ಹೇಳ್ತೀನಿ ತಡೀರಿ. ಏನ್ ಮಾಡ್ತಾ ಇದ್ದೀರಾ ಬೇಗ್ರೆ? ಹೇಳ್ತೀನಿ ತಡೀರಿ. ನೀವು ನಿದ್ರೆ ಬರಲ್ಲ ಅಂತ ಹೇಳಿದ್ರಲ್ವಾ, ಅದಕ್ಕೆ ಈ ಚಾಪೆ ಮೇಲೆ ನೆಮ್ಮದಿಯಾಗಿ ನಿದ್ದೆ ಮಾಡೋಣ. ಬಾಗ್ಲು ಹಾಕ್ತಿದ್ಯಾ? ಬಾಗ್ಲು ತೆಗಿಬೇಕಲ್ವಾ? ಇಂದು ಅಲ್ಲೇ ಇದ್ದಾಳೆ. ಬಾಗ್ಲು ತೆಗಿಯೋ ಅವಕಾಶನೇ ಇಲ್ಲ ಅನ್ಸುತ್ತೆ. ಇಲ್ವಾ? ಇಲ್ವೇ ಇಲ್ಲ. ಹಾಗಾದ್ರೆ ದೂರ. ಬಿದ್ದೋಗ್ತೀಯ. ಈ ಟ್ಯಾಬ್ಲೆಟ್ ತಗೊಳ್ಳಿ. ನಂಗ್ ತಲೆನೋ ಹೊರಟೋಯ್ತು ಬೀಗ್ರೆ. ಆಹಾ, ಹಂಗಾಗಲ್ಲ, ತಗೊಳ್ಳೇಬೇಕು. ತಗೊಳ್ಳಿ. ಹಾ, ಮಾತ್ರೆ ನುಂಗಿ. 1 ನಿಮಿಷದಲ್ಲಿ ಕಡಿಮೆ ಆಗತ್ತೆ. ಕೊಡಿಲಿ. ಬನ್ನಿ, ಆರಾಮಾಗಿ ಮಲ್ಕೊಳ್ಳಿ. ದೇವ್ರೆ. ಹಾ, ಇನ್ನೇನ್ ಬೀಗ್ರೆ ವಿಶೇಷ? ಅರ್ಧರಾತ್ರಿಲಿ ಏನಿರುತ್ತೆ ವಿಶೇಷ? ಮಲ್ಕೊಳ್ಳಿ ಮಲ್ಕೊಳ್ಳಿ. ನೀವು ನಿದ್ದೆ ಮಾಡಿ. ಹಾ, ಬೀಗ್ರೆ, ಆದಷ್ಟು ಬೇಗ ನಮಗೆ ಮರಿ ಮೊಮ್ಮಕ್ಕಳಾಗ್ತವೆ. ಅನಿಷ್ಟದವಳ ಒಳಗೇನ್ ಮಾಡ್ತಿದ್ದಾಳೋ ಏನೋ. ಅಯ್ಯೋ, ನನ್ ಕೈಯಾರೆ ಹಾಲು ಕೊಟ್ಬಿಟ್ನಲ್ಲ. ನಾನು ಅವ್ರಿಗೆ ಹಾಲು ಕೊಡದೇ ಇದ್ದಿದ್ರೇನೆ ಚೆನ್ನಾಗಿರ್ತಿತ್ತು. ಈಗ ಅವ್ರಿಗೆ ಯಾವ ಅಡ್ಡಿ ಆತಂಕನೂ ಇರಲ್ಲ. ದೇವ್ರೆ, ನೀನೇ ಕಾಪಾಡ್ಬೇಕಪ್ಪ. ನಿನ್ ಮೇಲೆ ಭಾರ ಹಾಕಿದ್ದೀನಿ. ಏನೂ ಆಗ್ದಿರಂಗ್ ನೋಡ್ಕೊಪ್ಪ. ನನ್ ಮೊಮ್ಮಗಳು ಜೀವನ ನೀನೇ ಕಾಪಾಡ್ಬೇಕು ತಂದೆ. ಅಶು, ಕೌಸಲ್ಯ, ಇಲ್ಬಾ. ಬಾ, ಬಂದು ನೋಡಿಲಿ. ಬಾ. ಏನತ್ತೆ?
ದೇವಾಂಶ್, ಒಂದೇ ರಾತ್ರಿಲಿ ನಿನ್ನಲ್ಲಿ ಎಷ್ಟು ವ್ಯತ್ಯಾಸ ಬಂದಿದೆ. ಏನ್ ವ್ಯತ್ಯಾಸ ಬಂದಿದೆ? ಹೀಗೆ ಇದೀನಿ ನಾನು. ನನಗ್ ಬೇಕಾಗಿರೋದು ಇದೇನಮ್ಮ. ನೀವಿಬ್ರು ಯಾವಾಗ್ಲೂ ಹೀಗೆ ಸಂತೋಷವಾಗಿರ್ಬೇಕು. ಅಷ್ಟೇ ಅಲ್ಲ, ನೀನು ಕೂಡ ನಿನ್ನ ಅಕ್ಕನ್ ತರ ಬೆಳಗ್ಗೆನೆ ಎದ್ದು ಪೂಜೆ ಮಾಡಿ ಮನೆ ಕೆಲಸನೆಲ್ಲ ಮಾಡ್ಕೊಂಡು ಒಳ್ಳೆ ಹೆಸರು ತಗೋಬೇಕು ನೀನು. ದೇವಾಂಶ್ ಪಕ್ಕದಲ್ಲಿ ಶ್ರೇಯಾ ಸ್ಥಾನದಲ್ಲಿ ವೈದೇಹಿಗೆ ಮುಸ್ಕಾಕಿ ಕೂಡ್ಸಿದ್ರು. ಸುನಂದ, ಏನಾಯ್ತು ರೀ? ಏನಾಯ್ತು? ಯಾಕೆ ಹೀಗಿದ್ಯಾ? ನಿನ್ನೆ ಹೋಮನ ಕಣ ಇಟ್ಬಿಟ್ಟು ಮಾಡಿದ್ರ? ನಾನಿಲ್ಲಿ ಕೇಳ್ತಾ ಇದ್ರೆ ಅಲ್ಲಿ ಯಾಕೆ ನೋಡ್ತಾ ಇದ್ಯಾ? ಶ್ರೇಯಾ ಬದಲು ನಿನ್ನೆ ಕಣನಿಟ್ಬಿಟ್ಟು ಹೋಮಾನ ಮಾಡಿದ್ರ? ರಾತ್ರಿನೇ ಹೇಳದ್ನಲ್ಲೋ, ಮತ್ತ್ಯಾಕೋ ಕೇಳ್ತಿದ್ಯಾ? ಅಮ್ಮ, ನೀನು ಮಾತಾಡ್ಬೇಡ. ನೀನ್ ಹೇಳೋ. ಏನಂದ್ರೆ ಏನಾಯ್ತು? ಅವಳಿಗೆ ಯಾಕೋ ಹೊಡೆದೆ? ಅಮ್ಮ, ನಿನ್ನ ಮಾತಾಡು ಅಂತ ಹೇಳದ್ನ. ನೀನ್ ಹೇಳು, ನಿನ್ನೆ ಏನ್ ನಡೀತು ಅಂತ. ನಾನ್ ಹೇಳ್ತೀನಪ್ಪ. ಶ್ರೇಯಾಕ್ಕ ಮನೆಯಿಂದ ಹೋಗಿದ್ಲಲ್ವಾ, ಪಾಪ ವೈದೇಹಿ ಅಕ್ಕಂಗೆ ಇದಿಷ್ಟನೇ ಇರ್ಲಿಲ್ಲ ಅಪ್ಪ. ಆದ್ರೆ ಎಲ್ರು ಬಲವಂತ ಮಾಡಿದ್ರು ಅಂತ. ತಲೆ ಹರಟೆ, ಬಾಯ್ ಮುಚ್ಚೋ. ಬಲವಂತ ಎಲ್ಲೋ ಮಾಡ್ದೆ, ಅವಳೇ ಹೋಗಿ ಕೂತ್ಕೊಂಡ್ಲಲ್ಲ. ಸುಮ್ನಿರಮ್ಮ. ಮಾಡೋದನ್ನೆಲ್ಲ ಮಾಡಿ ಅದನ್ನ ಮುಚ್ಚಾಕೋದಕ್ ನೋಡ್ಬೇಡ. ಹೀಗೆಲ್ಲ ಯಾರಾದ್ರೂ ಮಾಡ್ತಾರ? ಪವಿತ್ರವಾದ ಹೋಮದಲ್ಲಿ ಹೆಂಡತಿ ಕೂತ್ಕೊಳ್ಳೋ ಅಂತ ಸ್ಥಾನದಲ್ಲಿ ಬೇರೆ ಹೆಣ್ಮಗುನ ಯಾರಾದ್ರೂ ಕೂಡಿಸ್ತಾರ? ಈ ವಿಷಯದಲ್ಲಿ ಯಾವ ತಪ್ಪು ಆಗಿಲ್ಲ ಅಪ್ಪ. ವೈದೇಹಿ ಅಕ್ಕನೇ ಹೆಂಡತಿ ಆಗಿರೋದ್ರಿಂದ ಅವಳು ಹೋಮ ಮಾಡಿದ್ ಒಳ್ಳೇದಾಯ್ತು. ಆದ್ರೆ ಈ ವಿಷಯ ನಿಮ್ಗೆ ಹೇಳ್ದಿರೋ ಪರಿಸ್ಥಿತಿಲಿ ಇದ್ದೀನಿ ನಾನು. ಏನಾಯ್ತು ಅಪ್ಪ? ನನ್ನನ್ನ ಕ್ಷಮಿಸು ಮಗಳೇ. ನನ್ನನ್ನು ಕ್ಷಮಿಸು ಅಂತ ಕೇಳ್ತಿದ್ದೀರಲ್ಲ ಅಪ್ಪ, ಯಾಕೆ ಅಳ್ತಿದ್ದೀರಾ? ಅಲ್ಲ, ಏನಾಯ್ತಪ್ಪ? ಇನ್ನೇನಾಗ್ಬೇಕಮ್ಮ? ಮದ್ವೆ ಆಗ್ದಾರ ನಿನ್ನ ಇನ್ನೊಬ್ಬ ಗಂಡಸಿನ ಜೊತೆ ಹೆಂಡತಿ ಸ್ಥಾನದಲ್ಲಿ ಕೂಡ್ಸಿದಾರೆ ಅಂತಂದ್ರೆ ಇದಕ್ಕಿಂತ ಅನ್ಯಾಯ ಇನ್ನೇನಿದೆಯಮ್ಮ? ಅಪ್ಪ, ನಡೆದಿದ್ದೆಲ್ಲ ನಂಗೆ ಗೊತ್ತಾಯ್ತಮ್ಮ. ಅವ್ರೇನೋ ಕೇಳಿದ್ರು, ನೀನ್ ಯಾಕೆ ಒಪ್ಕೊಂಡೆ? ನೀನು ತಂದೆ ಮರ್ಯಾದೆ ಉಳಿಸೋದಕ್ಕೋಸ್ಕರ ಯಾವ ತ್ಯಾಗ ಮಾಡೋದಕ್ಕೂ ಸಿದ್ಧ ಆಗ್ಬಿಡ್ತೀಯ? ನಿಮ್ಗೋಸ್ಕರ ತಾಳಿ ಕಟ್ಟಿಸ್ಕೊಂಡು ಕೂಡ ಹೆಂಡತಿ ಅಲ್ದೆ ಬದುಕ್ತಾ ಇದ್ದೀನಿ ಅಪ್ಪ. ಈಗ ಹೆಂಡತಿ ಸ್ಥಾನದಲ್ಲಿ ಏನೇ ಮಾಡಿದ್ರು ತಪ್ಪೇನಿದೆ? ಇವಾಗ ಏನಾಯ್ತು ಅಪ್ಪ? ಆ ಕ್ಷಣದಲ್ಲಿ ಅವಳು ಇರ್ಲಿಲ್ಲ. ನಮ್ಮ ಮನೆ ಮರ್ಯಾದೆ ಎಲ್ಲಿ ಹೋಗುತ್ತೋ ಅಂತ ಹಾಗೆ ಮಾಡ್ಬೇಕಾಗ್ ಬಂತು ಅಷ್ಟೇ. ಮತ್ತೆ ನಿನ್ ಬಗ್ಗೆ ಯೋಚನೆ ಮಾಡಲ್ವಾ? ಈ ವಿಷಯ ಯಾರಿಗಾದ್ರೂ ಗೊತ್ತಾದ್ರೆ ನಿನ್ ಜೀವನ ಏನಾಗುತ್ತೆ?
ನಿನ್ ಯಾರು ಮದ್ವೆ ಆಗ್ತಾರೆ? ನನ್ ಮದ್ವೆ ಆಗ್ ಹೋಗಿದೆ ಅಪ್ಪ, ಮತ್ತೆ ಹೇಗ್ ಮದ್ವೆ ಆಗ್ಲಿ? ಇಷ್ಟಕ್ಕೂ ಮೊದಲು ನಿನ್ನ ಮದ್ವೆ ಆಗ್ಬೇಕಮ್ಮ. ಆದ್ರೆ ಅವಳೆಲ್ಲಿ ಸಿನಿಮಾ ಹುಚ್ಚಿನಿಂದ ದಾರಿ ತಪ್ತೋಳೋ ಅಂತ ಸಂಬಂಧ ಬಂದ ತಕ್ಷಣ ಹಿಂದೆ ಮುಂದೆ ಏನು ಯೋಚಿಸ್ದೆ ಮದ್ವೆ ಮಾಡಿಸ್ಬಿಟ್ಟೆ. ನನ್ನ ಹಣೆ ಬರ ಮದ್ವೆ ಆದ್ಮೇಲೆ ಅವಳಗ್ ಬುದ್ಧಿ ಬರ್ಲಿಲ್ವಲ್ಲಮ್ಮ. ಚಿಂತೆ ಮಾಡ್ಬೇಡಿ ಅಪ್ಪ, ಶ್ರೇಯಾ ಖಂಡಿತ ಬದ್ಲಾಗ್ತಾಳೆ. ಯಾವಾಗ ಬದ್ಲಾಗ್ತಾಳಮ್ಮ? ಇಂಥ ಹುಚ್ಚ ಕೆಲ್ಸ ಮಾಡ್ಕೊಂಡು ಇರೋ ಸಂಸಾರನ ಕಳ್ಕೊಂಡ್ಮೇಲ ನೀನಾಗಿದ್ರಿಂದ ನಿನ್ ತಂಗಿ ಪರವಾಗಿ ನೀನ್ ವಹಿಸ್ಕೊಂಡು ನಿಂತಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ನಿನಗೆ ಈ ಮನೆಯವ್ರ ಬಗ್ಗೆ ಕಾಳಜಿ ಇರೋದನ್ನ ನೋಡಿ ಈ ಮನೆಯವ್ರು ಹೊಗಳ್ತಿರೋದನ್ನ ನೋಡ್ತಿದ್ರೆ ನೀನೇ ಈ ಮನೆ ಸೊಸೆ ಆಗ್ಬೇಕಿತ್ತು ಅಂತ ಅನಿಸ್ತಿದ್ಯಮ್ಮ. ಶ್ರೇಯಾ ಕೂಡ ನಿಧಾನವಾಗಿ ಎಲ್ಲ ಕಲಿತಾಳೆ ಅಪ್ಪ. ಖಂಡಿತ ಒಳ್ಳೆ ಸೊಸೆ ಅಂತ ಹೆಸರು ತಗೋತಾಳೆ. ಏನಮ್ಮ, ಆ ರೀತಿ ಆದ್ರೆ ನಮ್ಮ ಅದೃಷ್ಟ ಅನ್ಕೋಬೇಕಮ್ಮ. ನಿಜ ಆಗತ್ತೆ ಅನ್ನೋ ನಂಬಿಕೆ ಮಾತ್ರ ಇಲ್ಲ. ಇವಾಗಂತದ್ದೇನಾಗಿದೆ? ಏನಾಯ್ತಾ? ಈ ಮನೆ ಸೊಸೆ ಯಾರು? ಗಂಡ ಯಾರು? ಹೆಂಡತಿ ಯಾರು? ಯಾರ ದೃಷ್ಟಿಯಲ್ಲಿ ಯಾರಿಗೇನಾಗ್ತಾರೋ ಒಂದು ಗೊತ್ತಾಗ್ತಾ ಇಲ್ಲ. ಬಾಯಿಗೆ ಬಂದಾಗ ಮಾತಾಡ್ತಾ ಇದೆಯಲ್ಲ, ಬುದ್ಧಿ ಇಲ್ವಾ ನಿನಗೆ? ಅಯ್ಯೋ ಇಲ್ಲ, ಊರ್ಮಿಳಾ ಮಾತಾಡಿದ್ದು ಅಕ್ಷರ ಸಹ ನಿಜ. ಆದ್ರೇನು ಅಂದ್ರೆ ಅದು ಯಾರಿಗನ್ವಯಿಸುತ್ತೋ ಅವ್ರ ಅರ್ಥ ಮಾಡ್ಕೊಂಡ್ರೆ ಸಾಕು ಅನ್ಸುತ್ತೆ. ಡಿಸ್ಟರ್ಬ್ ಮಾಡ್ತಿದ್ದೀನಿ, ಕ್ಷಮಿಸಿ. ಪರವಾಗಿಲ್ಲ, ಹೇಳಿ ಡಾಕ್ಟರ್. ಆ ರಿಪೋರ್ಟಿಗೆ ಸಂಬಂಧಪಟ್ಟಾಗೆ ಒಂದು ಮುಖ್ಯವಾದ ವಿಷಯನ ಹೇಳೋದು ನಾನು ಮರ್ತಿದ್ದೆ. ಅದೇ ಇವರು ಕೋಮಾಗ ಹೋಗಿದ್ದ ಕಾರಣ. ಅಪ್ಪಿ ಸ್ಲೋ ಪರ್ಸನ್ ಕೊಟ್ಟಿರೋ ವಿಷಯನೆಲ್ಲ ಹೇಳ್ಬಿಡ್ತಾರೋ ಹೇಗೆ? ಏನ್ ಡಾಕ್ಟರ್ ಅದು? ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಇರಬೇಕಾಗಿದ್ದಕ್ಕಿಂತ ಸಡನ್ ಆಗಿ ಜಾಸ್ತಿ ಆಗೋಯ್ತು. ಅದಕ್ಕೆ ಹೈಪರ್ ಗ್ಲುಕೋಮಿಯಾ ಅಂತಾರೆ. ಕೋಮಾಗ ಹೋಗೋದಕ್ಕೆ ಅದೇ ಕಾರಣ. ಕಾರಣ ಏನಾದ್ರೂ ಇರ್ಲಿ ಡಾಕ್ಟ್ರೇ, ನನ್ನ ಮಗ ಮೊದ್ಲಿನ ತರ ಆಗ್ತಾನಲ್ವಾ? ಅಯ್ಯೋ ಖಂಡಿತ ಮೇಡಮ್, ಸೀನಿಯರ್ ಡಾಕ್ಟರ್ ಹೇಳಿದ್ರಲ್ಲ, ಖಂಡಿತ ಚೇತರಿಸ್ಕೋತಾರೆ. ನಾನು ನಿಜ ಹೇಳ್ತೀನಿ ಅಂತ ಭಯಪಟ್ರಲ್ವಾ? ಆ ಡಾಕ್ಟರ್ ಬಂದಿದ್ರೆ ಎಲ್ಲ ವಿಷಯನೂ ಗೊತ್ತಾಗಿರೋದು. ನಿಮ್ಮ ಅದೃಷ್ಟ ನಾನ್ ಬಂದೆ. ಇಂದು ಅಜ್ಜಿ ಕಾಫಿ. ಹಾ ಅತ್ತೆ ಅತ್ತೆ, ನಂಗೆ ಆಶೀರ್ವಾದ ಮಾಡಿ. ಚೆನ್ನಾಗಿರಮ್ಮ. ಏನಮ್ಮ ವಿಶೇಷ? ಅಜ್ಜಿ ನೀವು ಆಶೀರ್ವಾದ ಮಾಡಿ. ನನ್ನ ಆಯುಷ್ಯನು ತಗೊಂಡು ಸುಖವಾಗಿರಮ್ಮ. ಹೌದು, ವಿಶೇಷ ಏನು? ಏನಾದ್ರೂ ಗುಡ್ ನ್ಯೂಸ್ ಇದೆಯೇನಮ್ಮ? ಹಾ ಹೌದಜ್ಜಿ. ಏನಾದ್ರೂ ಗುಡ್ ನ್ಯೂಸ್ ಏನಮ್ಮ? ಹೇಳಮ್ಮ. ಹೌದತ್ತೆ, ಗುಡ್ ನ್ಯೂಸ್.
ಏನಾಯ್ತು ಇವಳಿಗೆ? ಯಾಕೆ ಹಿಂಗ್ ಹುಚ್ಚುಚ್ಚಂಗ್ ಆಡ್ತಾ ಇದ್ದಾಳೆ? ಗುಡ್ ನ್ಯೂಸ್ ಅಂದ್ರೆ ಏನ್ ಅನ್ಕೊಂಡಿದ್ದಾಳೆ ಇವಳು? ಹೂ ಅಂತ ತಲೆ ಆಡಿಸ್ತಿದ್ದಾಳೆ. ಅದಕ್ಕೆ ಇಂಥ ಕೆಲ್ಸಗಳೆಲ್ಲ ಅಕ್ಕಂಗ್ ಹೇಳ್ಬಾರ್ದು ಅನ್ನೋದು. ಸುಮ್ನಿರ. ನಿಜನಾ? ತುಂಬಾ ಸಂತೋಷ ಸುದ್ದಿ ಹೇಳಿದ್ಯಮ್ಮ. ಅತ್ತೆ, ನಮ್ಮನೆಗೆ ವಾರಸ್ದಾರನೋ ಲಕ್ಷ್ಮಿನೋ ಬರ್ತಾ ಇದಾರೆ. ನಿಮ್ಮಿಬ್ಬರನ್ನು ನೋಡಿದಾಗ ಸ್ವಲ್ಪನೂ ಅನ್ಯೋನ್ಯವಾಗಿಲ್ಲ ಇವರು. ಅದ್ ಹೇಗ್ ಸಂಸಾರ ಮಾಡ್ತಾರೋ ಏನೋ ಅಂತ ತುಂಬಾ ಚಿಂತೆ ಆಗೋಗಿತ್ತು ಗೊತ್ತಾ? ಮಗನ್ ಕೊಡ್ತೀಯೋ ಇಲ್ಲ ಮಗಳನ್ನ ಕೊಡ್ತೀಯೋ? ಮಗ ಮಗಳು ಅಂತದೇನಿಲ್ಲ ಅತ್ತೆ. ಈಗಷ್ಟೇ ಗುಡ್ ನ್ಯೂಸ್ ಅಂದ್ಯಲ್ಲಮ್ಮ. ಗುಡ್ ನ್ಯೂಸ್ ಅಜ್ಜಿ. ಮಾವ ಬೇಗ ಹುಷಾರಾಗ್ಬೇಕು ಅಂತ ಇವತ್ತಿಂದ ಉಪವಾಸದಲ್ಲಿದ್ದೀನಿ. ನಾನ್ ಮಾತ್ರ ಅಲ್ಲ, ನಮ್ ಮನೆಯವ್ರು ಎಲ್ಲರೂ ಉಪವಾಸ ಇರ್ತಾರೆ ಅತ್ತೆ. ಮುಗೀತು ಕತೆ. ಇವಳು ಉಪವಾಸ ಇರೋದಲ್ದೆ ನಮಗೂ ಉಪವಾಸ ನಂಟಾಕುದ್ಲು. ಇವತ್ತಿಂದ ಮಾವ ಹುಷಾರಾಗೋವರೆಗೂ ಪ್ರತಿ ಶುಕ್ರವಾರ ಉಪವಾಸ ಮಾಡ್ತೀನಿ ಅತ್ತೆ. ಗುಡ್ ನ್ಯೂಸ್ ಅಂದ್ರೆ ಉಪವಾಸನಾ? ಮನೆಗ್ ವಾರಸ್ದಾರನ್ನೋ ಲಕ್ಷ್ಮಿನೋ ಕೊಡ್ತೀಯಾ ಅಂತ ತುಂಬಾ ಸಂತೋಷ ಪಡ್ತಿದ್ದಾರೆ ನಮ್ಮತ್ತೆ. ಮಗು ವಿಷಯ ಹಾಗಿರ್ಲಿ ಬಿಡು. ಈ ಹೋಮನ ನೀನೇ ಮಾಡಿದ್ದು ತಾನೆ?